ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಆಸ್ತಿ ಅಡಮಾನವಿಲ್ಲದೆ 20 ಲಕ್ಷ ಬಿಸ್ನೆಸ್ ಲೋನ್ ಪಡೆಯುವುದು ಹೇಗೆ, ಮುದ್ರಾ ಯೋಜನೆ ಬಗ್ಗೆ ಹಲವಾರು ವಿಷಯಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಮುದ್ರಾ ಲೋನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಬ್ಯಾಂಕ್ನಿಂದ ನೇರ ಸಾಲ ಹೇಗೆ ಸಿಗುತ್ತದೆ ಅಂತ ಎಲ್ಲ ವಿವರವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಿದ್ದೀನಿ. ಏನಿದು ಮುದ್ರಾ ಲೋನ್? ನಮ್ಮ ಸಣ್ಣ ಪುಟ್ಟ ಮಧ್ಯಮ ವರ್ಗದ ಉದ್ಯಮಗಳಿಗೆ ಗುಡ್ ನ್ಯೂಸ್ ಕೊಡಲಿದೆ ಸರ್ಕಾರ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸಾಲದ ಮಿತಿಯನ್ನು 10 ಲಕ್ಷದಿಂದ 20 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ವಿಶೇಷವೇನೆಂದರೆ ಈ ಸಾಲ ಪಡೆಯಲು ನೀವು ಯಾವುದೇ ಆಸ್ತಿ ಅಥವಾ ಒಡವೆಗಳನ್ನು ಗ್ಯಾರಂಟಿಯಾಗಿ ಇಡುವ ಅವಶ್ಯಕತೆ ಇಲ್ಲ. ಸ್ವಂತವಾಗಿ ಒಂದು ಪುಟ್ಟ ಕಿರಾಣಿ ಅಂಗಡಿ, ಬ್ಯೂಟಿ ಪಾರ್ಲರ್ ಅಥವಾ ಆನ್ಲೈನ್ ಸೇವಾ ಕೇಂದ್ರ ಶುರು ಮಾಡಬೇಕು ಎಂಬ ಆಸೆ ಇದೆಯಾ? ಆದರೆ ಕೈಯಲ್ಲಿ ಬಂಡವಾಳ ಇಲ್ಲ, ಬ್ಯಾಂಕ್ಗೆ ಹೋದರೆ ಅಡಮಾನ ಇಡಲು ಆಸ್ತಿ ಪತ್ರಗಳಿಲ್ಲ ಎಂದು ನಿಮ್ಮ ಕನಸುಗಳನ್ನು ಅರ್ಧಕ್ಕೆ ಕೈಬಿಟ್ಟಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮ್ಮ ಕನಸಿನ ಬಿಸ್ನೆಸ್ಗೆ ಬಂಡವಾಳ. ಮುದ್ರಾ ಯೋಜನೆಯಲ್ಲಿ ಈ ಹಿಂದೆಯೇ ಶಿಶು, ಕಿಶೋರ್ ಮತ್ತು ತರುಣ್ ಎಂಬ 3 ವಿಭಾಗಗಳಿದ್ದವು ಮತ್ತು ಗರಿಷ್ಠ ಸಾಲ ಕೇವಲ 10 ಲಕ್ಷ ರೂಪಾಯಿ ಇತ್ತು. ಆದರೆ ಈಗ ಹೊಸದಾಗಿ ತರುಣ್ ಪ್ಲಸ್ ಎಂಬ ವಿಭಾಗವನ್ನು ಸೇರಿಸಲಾಗಿದ್ದು, ಬಿಸ್ನೆಸ್ ವಿಸ್ತರಿಸಲು ಬಯಸುವವರಿಗೆ ಬರೋಬ್ಬರಿ 20 ಲಕ್ಷ ರೂಪಾಯಿಗಳವರೆಗೆ ಅಧಿಕ ನೆರವು ಸಿಗಲಿದೆ. ಹಾಗಾದರೆ ಯಾವೆಲ್ಲ ಬಿಸ್ನೆಸ್ಗೆ ಈ ಸಾಲ ಸಿಗುತ್ತದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಹಣ್ಣು ತರಕಾರಿ ವ್ಯಾಪಾರಿಗಳು ಮತ್ತು ಸಣ್ಣ ದಿನಸಿ ಅಂಗಡಿ ಮಾಲೀಕರು ಮತ್ತು ಗೃಹ ಕೈಗಾರಿಕೆಗಳು, ಹಂಗಂದರೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ತಯಾರಿ ಮಾಡುವ ವ್ಯಾಪಾರಿಗಳಿಗೆ ಮತ್ತು ಸೇವಾ ವಲಯ, ಬ್ಯೂಟಿ ಪಾರ್ಲರ್, ಟೈಲರಿಂಗ್ ಶಾಪ್, ಜಿಮ್, ಆನ್ಲೈನ್ ಸೇವಾ ಕೇಂದ್ರಗಳು ಮತ್ತು ಟ್ಯಾಕ್ಸಿ, ಆಟೋ ರಿಕ್ಷಾ ಅಥವಾ ಗೂಡ್ಸ್ ವಾಹನ ಖರೀದಿಸಲು ಈ ರೀತಿ ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ಈ ಸಾಲ ಸಿಗುತ್ತದೆ. ಈ ಮುದ್ರಾ ಯೋಜನೆಯಲ್ಲಿ 4 ಪ್ರಮುಖ ವಿಭಾಗಗಳಿದೆ. ಅವು ಯಾವುವು ಅಂತ ತಿಳ್ಕೊಬೇಕಾದ್ರೆ, ಯೋಜನೆಯ ಹೆಸರು ಶಿಶುನಲ್ಲಿ ಸಾಲದ ಮಿತಿ ಎಷ್ಟಿದೆ ಅಂದರೆ 50,000ವರೆಗೆ ಲೋನನ್ನು ಕೊಡ್ತಾರೆ. ಮತ್ತು ಕಿಶೋರ್ ಯೋಜನೆಯಿಂದ 50,000 ರೂಪಾಯಿಯಿಂದ 5 ಲಕ್ಷದವರೆಗೆ ಸಾಲವನ್ನು ನೀಡುತ್ತಿದ್ದಾರೆ. ಮತ್ತು ಈ ತರುಣ್ ಎಂಬ ಯೋಜನೆ ಅಂಡರ್ ನಮಗೆ 5 ಲಕ್ಷ ರೂಪಾಯಿಗಳಿಂದ 10 ಲಕ್ಷ ರೂಪಾಯಿವರೆಗೆ ಸಿಗುತ್ತಿದೆ. ಮತ್ತು ಈಗ ಹೊಸದಾಗಿ ಬಿಟ್ಟಿರುವ ತರುಣ್ ಪ್ಲಸ್ ಎಂಬ ಯೋಜನೆಯಿಂದ ನಮಗೆ 10 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿದವರೆಗೆ ನಮಗೆ ಸಾಲವನ್ನು ನೀಡುತ್ತಿದ್ದಾರೆ. ಈಗ ಕೆಲವರಿಗೆ ಡೌಟ್ ಇರುತ್ತೆ, ಗ್ಯಾರಂಟಿ ಇಲ್ಲದೆ ಸಾಲ ಹೇಗಪ್ಪ ಸಿಗುತ್ತೆ ಅಂತ. ಆದರೆ ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನೆಂದರೆ ಕೊಲ್ಯಾಟ್ರಲ್ ಫ್ರೀ ಸಾಲ. ಅಂದರೆ ನೀವು ಮನೆ ಪತ್ರ ಅಥವಾ ಜಮೀನು ಪತ್ರ ನೀಡಬೇಕಿಲ್ಲ. ಸರ್ಕಾರದ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಅದರ ಅಡಿಯಲ್ಲಿ ಬ್ಯಾಂಕ್ಗಳಿಗೆ ಸರ್ಕಾರವೇ ನಿಮ್ಮ ಪರವಾಗಿ ಗ್ಯಾರಂಟಿ ನೀಡುತ್ತದೆ. ನಾವೀಗ ತರುಣ್ ಪ್ಲಸ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ವಿಳಾಸ ಪುರಾವೆ ರೆಡಿ ಮಾಡಿಟ್ಟುಕೊಳ್ಳಿ. ಮತ್ತು ನಿಮ್ಮ ಸಮೀಪದ ಯಾವುದೇ ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕ್ಗಳಿಗೆ ಭೇಟಿ ನೀಡಿ. ಈ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಕೂಡ ಅರ್ಜಿ ಸಲ್ಲಿಸಬಹುದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ನೀವು ಉದ್ಯಮಿ ಮಿತ್ರ ಪೋರ್ಟಲ್ ಭೇಟಿ ನೀಡಿದರೆ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲಿ ಸಿಗುತ್ತದೆ. ಇಲ್ಲೊಂದು ಎಚ್ಚರಿಕೆಯ ವಿಷಯ ಏನಂದರೆ, ಈ ಸಾಲ ಪಡೆಯಲು ಅರ್ಜಿದಾರರ ಸಿಬಿಲ್ ಸ್ಕೋರ್ ಅತ್ಯಂತ ಪ್ರಮುಖ. ಹೊಸಬರಿಗೆ ಇದು -1 ಅಂದರೆ ನೆಗೆಟಿವ್ -1 ಇದ್ದರೂ ಪರವಾಗಿಲ್ಲ. ಆದರೆ ಈಗಾಗಲೇ ಸಾಲ ಪಡೆದವರು ಸಿಬಿಲ್ ಸ್ಕೋರ್ ಕನಿಷ್ಠ 650ಕ್ಕಿಂತ ಹೆಚ್ಚಾಗಿ ಇರಬೇಕು. ಜೊತೆಗೆ ನೀವು ಯಾವುದೇ ಬ್ಯಾಂಕಿನಲ್ಲಿ ಸುಸ್ತಿದಾರರು ಅಂದರೆ ಡಿಫಾಲ್ಟರ್ ಆಗಿರಬಾರದು. ಬ್ಯಾಂಕಿನವರು ಮುದ್ರಾ ಲೋನ್ ಕೊಡಲ್ಲ, ಅಲೆದಾಡಿಸುತ್ತಿದ್ದಾರೆ ಅಂತ ತಿಳಿದು ಬಂದರೆ ನೀವು ದಾವಣಗೆರೆ, ಬೆಂಗಳೂರು ಅಥವಾ ನಿಮ್ಮ ತಾಲೂಕು ಕೇಂದ್ರದ ಯಾವುದೇ ಬ್ಯಾಂಕ್ಗೆ ಹೋದರೂ ಬರಿಗೈಯಲ್ಲಿ ಹೋಗಬೇಡಿ. ನೀವು ಯಾವ ಉದ್ಯಮ ಮಾಡುತ್ತಿದ್ದೀರಾ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ ಎಂಬುದರ ಬಗ್ಗೆ ಒಂದು ಪಟ್ಟಿ ಮಾಡಿ ಅಥವಾ ಪ್ರಾಜೆಕ್ಟ್ ರಿಪೋರ್ಟನ್ನು ಚಾರ್ಟರ್ಡ್ ಅಕೌಂಟ್ ಅವರಿಂದ ಮಾಡಿಸಿಕೊಂಡು ಹೋಗಿ ಕೊಡಿ. ಆಗ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಫೈಲನ್ನು ರಿಜೆಕ್ಟ್ ಮಾಡಲು ಸಾಧ್ಯವೇ ಇಲ್ಲ. ಕೆಲವರ ಪ್ರಶ್ನೆ ಏನಾಗಿರುತ್ತೆ ಅಂದರೆ, ನಾನು ಇದೇ ಮೊದಲ ಬಾರಿಗೆ ಬಿಸ್ನೆಸ್ ಶುರು ಮಾಡುತ್ತಿದ್ದೇನೆ, ನನ್ನ 20 ಲಕ್ಷ ಲೋನ್ ಸಿಗುತ್ತಾ ಅಂತ ಹೇಳೋದಾದರೆ, ಹೊಸದಾಗಿ ಶುರು ಮಾಡುವವರಿಗೆ ನೇರವಾಗಿ 20 ಲಕ್ಷ ರೂಪಾಯಿ ತರುಣ್ ಪ್ಲಸ್ ಸಾಲ ಸಿಗುವುದು ಕಷ್ಟ. ಮೊದಲು ಶಿಶು ಅಥವಾ ಕಿಶೋರ್ ಯೋಜನೆಯಡಿ 5 ಲಕ್ಷದವರೆಗೆ ಸಾಲ ಪಡೆದು ವ್ಯವಹಾರವನ್ನು ಸಾಬೀತುಪಡಿಸಿ ಸರಿಯಾಗಿ ಕಂತು ಕಟ್ಟಿದರೆ ಆಮೇಲೆ ನಿಮಗೆ ಈ ಸಾಲ ಮಿತಿಯನ್ನು 20 ಲಕ್ಷಕ್ಕೆ ಹೆಚ್ಚು ಮಾಡುತ್ತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಏನಂದರೆ, ತುಂಬ ಜನಕ್ಕೆ ಕೇಳ್ತಾರೆ, ಮುದ್ರಾ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕು, ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಂತ ಹೇಳೋದಾದರೆ, ಮುದ್ರಾ ಯೋಜನೆಗೆ ಯಾವುದೇ ನಿಗದಿತ ಬಡ್ಡಿ ದರ ಇಲ್ಲ.
ಇದು ಆಯಾ ಬ್ಯಾಂಕು ನಿಯಮ ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಮತ್ತು ಉದ್ಯಮದ ಸ್ವರೂಪದ ಮೇಲೆ ನಿರ್ಧಾರವಾಗುತ್ತದೆ. ಸಾಮಾನ್ಯವಾಗಿ ಇದು ವಾರ್ಷಿಕ ಇಂಟ್ರೆಸ್ಟ್ ಅಂದರೆ 8.5%ರಿಂದ 12%ರವರೆಗೆ ಇರ್ಬೋದು. ಸ್ನೇಹಿತರೆ, ಕೇಳಿದ್ರಲ್ಲ, ಇದಿಷ್ಟು ಮಾಹಿತಿ ಮುದ್ರಾ ಯೋಜನೆ ಅಡಿಯಲ್ಲಿ ತರುಣ್ ಪ್ಲಸ್ನ ಯೋಜನೆ ಮತ್ತು ಅದರ ನಿಯಮಗಳ ಬಗ್ಗೆ ನಿಮಗೆ ತುಂಬ ಇನ್ಫಾರ್ಮೇಷನ್ ನೀಡಿದ್ದೇನೆ ಮತ್ತು ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.